ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ನೋಡಿ. ಒಂದು ಕಡೆ ಈ ಒಂದು ಮೂಡ ವಿಚಾರ ಆಯಿತು, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಆಯಿತು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತ ಸುದ್ದಿ ಈಗ ಲಭ್ಯವಾಗ್ತಾ ಇದೆ ನೋಡಿ. ಅಫಿಡೇವಿಟ್ನಲ್ಲಿ ಅಂದರೆ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿರುವಂತಹ ಅಫಿಡೇವಿಟ್ ಏನಿದೆ ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತೇಳಿ ಆರೋಪಿಸಿ ಟಿ.ಜೆ. ಇಬ್ರಾಹಿಂ ಅವರು ಈಗ ದೂರನ್ನ ಸಲ್ಲಿಸಿದ್ದಾರೆ. ಸಿಎಂ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಟಿ.ಜೆ. ಅಬ್ರಾಹಿಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಮುಖ್ಯ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಜಮೀನಿನ ಬಗ್ಗೆ ಅಫಿಡೇವಿಟ್ನಲ್ಲಿ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ, ಅದು ಪತ್ನಿಯ ಹೆಸರಿನಲ್ಲಿ ಭೂಮಿ ಬಗ್ಗೆ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಿರುವಂತಹ ಆರೋಪ. 3.16 ಎಕರೆ ಜಮೀನಿನ ಮಾಹಿತಿ ಮುಚ್ಚಿಟ್ಟಿರುವಂಥ ಆರೋಪ ಕೇಳಿ ಬಂದಿದ್ದು, ಉದ್ದೇಶಪೂರ್ವಕವಾಗಿ ಕಲಮನ್ನ ಖಾಲಿ ಬಿಟ್ಟಿದ್ದಾರೆ ಅಂತ ಟಿ.ಜೆ. ಅಬ್ರಾಹಿಂ ಸಾಮಾಜಿಕ ಹೋರಾಟಗಾರ ಏನಿದ್ದಾರೆ ಅವರು ಟಿ.ಜೆ. ಅಬ್ರಾಹಿಂ ಅವರು ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ಒಂದು ದೂರನ್ನ ಸಲ್ಲಿಸಿರುವಂಥ ವಿಚಾರ ನೋಡಿ. ಈಗ ಮೂಡ ವಿಚಾರವಾಗಿ, ಮೂಡದಲ್ಲಿ ಆಗಿರುವಂಥ ಅಕ್ರಮ ವಿಚಾರ ಏನಿದೆ, ಆ ಮೂಡ ಅಕ್ರಮ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಕೂಡ ಇದನ್ನ ಅಸ್ತ್ರವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾರೆ. ಈಗ ಸಾಮಾಜಿಕ ಹೋರಾಟಗಾರ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ.